ಎಸ್ ಮಾಡಿ ಹಾಂ ಮತ್ತು ನಮಗೆ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಅಂದರೆ ಶನಿವಾರ ಮತ್ತು ರವಿವಾರದ ಲಾಗ್ ಐತಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಜಾಸ್ತಿ ರೆಸಿಪಿನೂ ಶೇರ್ ಮಾಡ್ಕೊಳಕ್ಕೆ ಆಗತ್ತಿಲ್ಲ. ಇವತ್ತಿನ ರೆಸಿಪಿ ಏನೈತಲ್ರಿ ಅಂದರೆ ನಾನು ಇವತ್ತು ಈ ವಿಡಿಯೋದೊಳಗೆ ಅಮರ್ಖಂಡ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಬಿಜಿನೇ ಆಗಿದ್ದೀನಿ ರೀ. ಯಾಕಂದ್ರೆ ಹಪ್ಪಳ ಸಂಡ್ಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ರೀ. ಅಂದರೆ ನಮ್ಮ ಎಫೆಕ್ಟ್ ಎಷ್ಟು ಹಾಕಿದ್ರೂ ಕಮ್ಮಿನೇ. ನೀವು ನೋಡಾಕಂತೀರಿ ಭಾಳ ಎಫೆಕ್ಟ್ ಹಾಕಬೇಕಾಗುತ್ತೆ. ಅಂದರೆ ನೋಡಕ್ಕೆ ಮಾತ್ರ ಏನಪ್ಪ ಈಸಿ ಅಂತ ಅನ್ಸುತ್ತೆ. ಆದರೆ ಹಿಟ್ಟು ರೆಡಿ ಮಾಡೋದೈತಲ್ಲ ಅದೇನೋ ಅಂತಾರಲ್ಲ ಅಷ್ಟು ದೊಡ್ಡ ಕೆಲಸ ರೀ. ಹಾಗಾಗಿ ಅದು ಫಸ್ಟಿಗೆ ಇವತ್ತು ಶನಿವಾರ ಬೆಳಗ್ಗೆ ಎದ್ದ ಕೂಡಲೇ ಸಂಡ್ಗೆ ಹಿಟ್ಟು ಹಪ್ಪಳ ಹಿಟ್ಟು ಎರಡೂ ರೆಡಿ ಮಾಡಿದ್ರೆ ಅಂದರೆ ಸ್ವಲ್ಪ ಅರ್ಧ ಕೆ ಜಿ ಅಷ್ಟನ್ನು ಪ್ಲೇನ್ ಹಪ್ಪಳ ಬೇಡಿದ್ರೆ ಅದಷ್ಟನ್ನು ಹಪ್ಪಳನೂ ರೆಡಿ ಮಾಡಿಟ್ಟಾರೆ. ಅಂದರೆ ಜಾಸ್ತಿ ಯಾರೂ ಬೇಡಿತಿಲ್ಲಲ್ಲ, ಹಾಗಾಗಿ ನಾನು ಮಾಡೋಕ್ಕೆ ಹೋಗಿದ್ದಿಲ್ಲ. ಒಬ್ಬರು ಕೇಳಿದ್ರಂತೇಳಿ ಒಂದು ಅರ್ಧ ಕೆ ಜಿಯಷ್ಟು ಪ್ಲೇನ್ ಹಪ್ಪಳನ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ನಿನ್ನೆ ಮಾಡಿದ ಹಪ್ಪಳ ಎಲ್ಲ ಬಿಸಿಲಿಗೆ ಹಾಕಿ ಮತ್ತು ಸಂಡ್ಗೆ ಹಿಟ್ಟು ರೆಡಿ ಮಾಡಿದ್ದೆ ಅಲ್ರಿ ನಾಷ್ಟಕ್ಕೆ. ತನೂ ಇದ್ರೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ಲು. ಉಪ್ಪಿಟ್ಟು ತಿಂದ್ಬಿಟ್ಟು ಸಂಡ್ಗೆ ಬಿಡೋ ಕೆಲಸ ನೋಡಿರಿ. ಹಿಟ್ಟು ಹಳಸಾಗ್ಬಿಟ್ರೆ ಸ್ವಲ್ಪ ಚಪಟ ಆಗ್ತಾವೆ, ಹಿಟ್ಟು ಗಟ್ಟಿ ಆಗಿಬಿಟ್ರೆ ಗುಂಡು ಆಗ್ತಾವೆ ರೀ. ಸಂಡ್ಗೆ ಮಾಡೋದಂದ್ರೆ ಸ್ವಲ್ಪ ಬಿಸಿ ಇದ್ದಾಗೂ ಹಾಕಕ್ಕೆ ಬರಲ್ಲ, ತಣ್ಣಗಾದ್ಮೇಲೆ ಜಾಸ್ತಿ ಗಟ್ಟಿ ಆಗುತ್ತೆ, ಭಾಳ ಡಿಫಿಕಲ್ಟ್ ಇರುತ್ತೆ. ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಬೋದು. ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋದಂದ್ರೆ ಸ್ವಲ್ಪ ಟೈಮ್ನು ಜಾಸ್ತಿ ಹಿಡಿಯುತ್ತೆ ರೀ. ಸಂಡ್ಗೆ ಹಾಕಿ ಬರೋಟ್ಟಿಗೆ 2-3 ತಾಸು ಆಯಿತು. ಬಿಸಿಲಾಗ ಹಾಕಿದ್ದೀನಿ. ಆ್ಯಕ್ಚುಲಿ ಮನ್ಯಾಗ ಹಾಕೋದು ಜಾಸ್ತಿ ರೀ. ನಾನು ಬಿಸಿಲಿತ್ತು ಜಲ್ದಿ ಒಣಗಲಿ ಅಂತ ಹಾಕಿದ್ದೀನಿ. ಹಾಕಿ ಬಂದ್ಸಿಂದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಹಪ್ಪಳ ಮತ್ತು ಸಂಡ್ಗೆ ಎಲ್ಲ ಪ್ಯಾಕ್ ಮಾಡಬೇಕಿತ್ತು. ಮಸಾಲೆ ಖಾರ ನೋಡಿರಿ ಖಾಲಿ ಆಯಿತು. ಇನ್ನು ಬೇಕಂದ್ರೆ ನನಗೇನು ಇಟ್ಟಿದ್ದೀನಲ್ಲ ಒಂದು 3 ಕೆ ಜಿಯಷ್ಟು ಅದ್ರೊಳಗನ ಕೊಡಬೇಕಾಗುತ್ತೆ. ಈಗ ಆಲ್ರೆಡಿ ಇದೇನು ಮಾಡಿಸಿದ್ದೆ ಅಲ್ರಿ ಖಾರ ಎಲ್ಲ ಖಾಲಿ ಆಗೈತಿ. ಅಂದ್ರೆ ಪ್ಯಾಕ್ ಆಗೈತಿ, ಎಲ್ಲ ಕಳಿಸ್ಬೇಕು ರೀ. ಈಗಿದ್ರೆ ಅದನ್ನೇ ಪ್ಯಾಕ್ ಮಾಡಿ ಇಡಾಕಂತೀನಿ ನೋಡಿರಿ. ಈ ಥರ ನಾನು ದೀಪಕ್ಕೆ ಹಚ್ಬಿಟ್ಟು ಪ್ಯಾಕ್ ಮಾಡಾಕಂತೀನಿ. ಅಂದ್ರೆ ಅದು ಸೀಲಿಂಗ್ ಮಷಿನ್ ಸಿಗುತ್ತೆ, ಅದನ್ನ ಬೆಸ್ಟ್ ಆದರೆ ತೊಗೊಂಬರ್ಬೇಕಾಗೈತಿ. ಅಷ್ಟು ತನಕ ಇದೇ ರೀತಿ ಯೂಸ್ ಮಾಡಾಕತ್ತಿದ್ದು. ದೀಪನ ಹಚ್ಬಿಟ್ಟು ಈ ಥರ ಸೀಲ್ ಮಾಡಿರೈತು. ಆ್ಯಕ್ಚುಲಿ ಈ ಥರ ಮಾಡಿದಾಗ ಸ್ವಲ್ಪ ಸರಿಯಾಗಿ ಕುಂದ್ರಂಗಿಲ್ಲ ರೀ. ಹಾಗಾಗಿ ಅದನ್ನ ತೊಗೋಬೇಕಾಗೈತಿ. ಹಾಗಾದ್ರೆ ಇವತ್ತಂತೂ ಜಾಸ್ತಿ ಲಾಗ್ ಮಾಡೋಕ್ಕನ ಆಗಿಲ್ಲ ನನಗೆ. ಇವಾಗ ರಾತ್ರಿ 7-8 ಗಂಟೆ ಆಗೈತೆ ನೋಡಿರಿ. ಇವತ್ತಂತೂ ಫುಲ್ ಸಂಜೆ ಮುಂದೆ ಮಳೆ ನೋಡಿರಿ. ರಾತ್ರಿನೂ ಸಿಕ್ಕಾಪಟ್ಟೆ ಮಳೆ ಆಯಿತು. ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯ ಅಷ್ಟು ಮಸ್ತ್ ಕಾಣಕ್ಕಂತ ನೋಡಿರಿ. ಫುಲ್ ತಂಪು ವಾತಾವರಣ ಆಗ್ಬಿಟ್ಟೈತಿ. ಅಂದ್ರೆ ಬಿಜಾಪುರ ಅನ್ಸಲಾಗೈತಿ. ಇಷ್ಟು ದಿವಸ ಬಿಸಿಲು ನೋಡಿ ನೋಡಿ ಇವಾಗ ತಂಪಾಗ್ಬಿಟ್ಟೈತೆ ಅಲ್ರಿ. ಒಂಥರ ಖುಷಿನೂ ಆಗುತ್ತೆ. ಸೂರ್ಯ ಎಷ್ಟು ಮಸ್ತ್ ಕಾಣಕ್ಕಂತ ನೋಡಿರಿ. ಅಂದ್ರೆ ಬೆಳಗ್ಗೆ ಏನೈತಲ್ಲ ರಿಯಲ್ ಆಗಿ ನೋಡೋದು ಭಾಳ ಬೆಸ್ಟ್ ರೀ ಮೊಬೈಲ್ದನ್ಕಿಂತ. ಅಂದ್ರೆ ನಮ್ಮ ಫೋನ್ ಅಷ್ಟೊಂದು ಕ್ಲಾರಿಟಿ ಇರಂಗಿಲ್ಲಲ್ಲ, ಹಾಗಾಗಿ ಅಷ್ಟೊಂದು ಸರಿಯಾಗಿ ಕಾಣಂಗಿಲ್ಲ. ಆದರೆ ಕ್ಯಾಮ್ರಾ ಒಳಗೆಲ್ಲ ಶೂಟ್ ಮಾಡಿಬಿಟ್ರೆ ಮಸ್ತ್ ಕಾಣ್ತಾನೆ ನೋಡಿರಿ ಸೂರ್ಯ. ಬೆಳಗ್ಗೆ ಜಾವಂತೂ ಫುಲ್ ದೊಡ್ಡವ ಕಾಣಿಸ್ತಿರ್ತಾನೆ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ರೀ. ಈಗಿದ್ರೆ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಇನ್ನಿದ್ರೆ ಗ್ಯಾಸ್ ಸ್ಟೋವ್ಗೆ ಅರಿಶಿನ ಕುಂಕುಮ ಹಚ್ಚಾಕಂತೀನಿ ನೋಡಿರಿ. ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಆದರೆ ಜಳಕ ಮುಗಿಸಿ ಬಂದುಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಬಿಟ್ಟು ನಾಷ್ಟಕ್ಕಿದ್ರೆ ಇವತ್ತು ಸಂಡೇ ರೀ. ಅಂದರೆ ನಿನ್ನೆ ಶನಿವಾರದ್ದು ರವಿವಾರದ್ದು 2 ದಿವಸಿನ ಲಾಗನ್ನು ಸ್ವಲ್ಪನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತಿದ್ದು. ಕೆಲಸ ಜಾಸ್ತಿ ಆದಾಗ ವಿಡಿಯೋ ಮಾಡೋಕ್ಕೂ ಆಗಂಗಿಲ್ಲಲ್ರಿ. ಹಾಗಾಗಿ ಇವತ್ತು ಫೈನಲಿ ಒಂದು ರೆಸಿಪಿ ಆದ್ರೂ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂಥೇಳಿ ನಾನು ಮತ್ತು ಇವತ್ತು ಸಂಡೇ ಎಲ್ಲ ಸ್ಪೆಷಲಾಗಿ ಅಮರ್ಖಂಡ್ ಮತ್ತು ಪುರಿ ಮಾಡೋಣ ಅಂತೇಳಿ. ಹೋದ ವರ್ಷ ಮಾಡಿದ್ದು, ಈ ವರ್ಷ ಮಾವಿನ ಹಣ್ಣು ಬಂದುಬಿಟ್ಟು ಇಷ್ಟು ದಿವಸ ಆದ್ರೂ ಮಾಡೋಕ್ಕನ ಆಗಿದ್ದಿಲ್ಲ. ಅದಕ್ಕಾಗಿ ಇವತ್ತು ಮಾಡಿಕೊಡೋಣ ಅಂಥೇಳಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಫಸ್ಟಿಗೆ ಅಮರ್ಖಂಡ್ ಮಾಡೋಕೆ ಏನೈತಲ್ಲ ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಬಿಟ್ಟು ಅದನ್ನ ನೀರೆಲ್ಲ ಸೋದ್ಸಾಕಿಡ್ಬೇಕು ರೀ. ಆ್ಯಕ್ಚುಲಿ ಏನೈತಲ್ಲ ರಾತ್ರಿನೇ ಈ ಥರ ಸೋದ್ಸಾಕಿಟ್ಬಿಟ್ಟು ಬೆಳಗ್ಗೆ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ. ನಾನಿದ್ರೆ ರಾತ್ರಿನೇ ಹಾಲು ಕಾಸಿ ಹೆಪ್ಪ ಹಾಕಿದ್ದು. ಅಂದರೆ ಮೊಸರು ಮಾಡೋಕ್ಕೆ ಇಟ್ಟಿದ್ರಿ. ಹಾಗಾಗಿ ಬೆಳಗಿನ ಜಾವನ ಅದನ್ನ ಈ ಥರ ನೀರನ್ನು ಸೋದ್ಸಾಕಿ ಇಟ್ಟಿದ್ದು. ಅಂದರೆ ಒಂದು 4-5 ತಾಸಾದ್ರೂ ಈ ಥರ ಇಟ್ಟಾಗೇನಿತ್ತಲ್ಲ ಗಟ್ಟಿ ಮೊಸರು ಬೇಕಾಗುತ್ತೆ ರೀ. ಅಂದರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ ಅಮರ್ಖಂಡ್. ನಾನಿದ್ರೆ ಅದನ್ನ ಮೊಸರು ನೀರು ಸೋದ್ಸಾಕಿ ಇಟ್ಬಿಟ್ಟು ಅಂದರೆ ಒಂದು ಅರ್ಧ ತಾಸು ಅಷ್ಟೇ ಇಟ್ಟಿದ್ದು ನಾನು.
ಈಗಿದ್ರೆ ಪೂರಿ ಹಿಟ್ಟು ಕಲಸಿಟ್ಬಿಡೋಣ ಅಂತೇಳಿ ಹಿಟ್ಟು ಕಲ್ಸಾಕಂತೀನಿ ನೋಡಿರಿ. ಇವತ್ತು ಪೂರಿಗೆ ಏನಿಲ್ಲ, ಒಂದು ಬಟ್ಲಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ ರೀ, ಮತ್ತು ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಹಾಕಿದ್ನಿ. ಈ ಥರ ಪೂರಿ ಮಾಡ್ದಾಗಂತಲೇ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಂಗಿಲ್ಲ ರೀ, ಕ್ರಿಸ್ಪಿಯಾಗಿ ಬರ್ತಾವೆ, ತಿನ್ನಮ್ದ ಟೇಸ್ಟ್ ಸಖತ್ತಾಗಿರ್ತಾವೆ. ಬರೀ ನಾವು ಮೈದಾ ಹಿಟ್ಟು ಯೂಸ್ ಮಾಡ್ದಾಗಂತಲ ಜಿಗಿಟ್ ಆಗ್ತಾವೆ, ಬರೀ ಗೋಧಿ ಹಿಟ್ಟು ಯೂಸ್ ಮಾಡಿದಾಗ ಸ್ವಲ್ಪ ಮೆತ್ತಗೆ ಆಗ್ತಾವೆ. ಹಾಗಾಗಿ ಈ ಥರ ಪೂರಿ ಮಾಡಿಬಿಟ್ರೆ ಸಖತ್ತಾಗಿರ್ತಾವೆ ನೋಡಿರಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಹಾಕಿಬಿಟ್ಟು ಗಟ್ಟಿಯಾಗಿ ಕಲಿಸ್ಬೇಕ್ರಿ. ಪೂರಿ ಹಿಟ್ಟು ಗಟ್ಟಿ ಆದ್ರೇ ಎಣ್ಣೆ ಹೀರ್ಕೊಳ್ಳಲ್ಲ, ಮೆತ್ತಗಾಗ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದ್ರಿ. ಹಂಗಾಗಿ ಒತ್ತಿಗೆ ಚಲೋತ್ನಾಗ ಕಲಸಿ ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಂಡು ಇಟ್ಟಿದ್ದೀನಿ ರೀ. ಒಂದು ಅರ್ಧ ತಾಸು ಅದನ್ನೂ ನೆನಿಬೇಕಲ್ಲ, ಹಾಗಾಗಿ ಈ ಕಡೆ ಮೊಸರನ್ನು ಸೋದ್ಸಾಕಿ ಇಟ್ಟಿದ್ದೀನಿ. ಒಟ್ಟಿಗೆ ಎಲ್ಲ ಮಾಡೋದು ನೋಡಿರಿ. ಅದನ್ನೂ ಎರಡೂ ರೆಡಿ ಮಾಡಿಟ್ಟು, ಇನ್ನು ಅಮರ್ಖಂಡ್ ಮಾಡೋಕ್ಕೆ ಮಾವಿನ ಹಣ್ಣು ಪಲ್ಪೆಲ್ಲ ತೆಗೆದ್ಬಿಟ್ಟು ಅದನ್ನ ರುಬ್ಕೋಬೇಕಾಗುತ್ತೆ ರೀ. ಈ ಮಾವಿನ ಹಣ್ಣು ನ್ಯಾಚುರಲ್ಲಾಗಿ ಹಣ್ಣಾಗಿದ್ದು ನೋಡಿರಿ, ಯಾವುದೇ ಕೆಮಿಕಲ್ ಹಾಕಿಲ್ಲ. ಅಂದರೆ ಮೊನ್ನೆ ನಾವು ಗುಡಿ ಅಕ್ಕೋರ ಮನೆಗೆ ಏನು ಹೋಗಿದ್ವಲ್ಲ, ಮಾವಿನಕಾಯಿ ಹರಿಯೋ ವಿಡಿಯೋ ಹಾಕಿದ್ದೆ ನೋಡಿರಿ ನೀವು ಎಲ್ಲರೂ. ಅವ್ರು ಕೊಟ್ಟಿದ್ರೆ ನಾನು ತಂದುಬಿಟ್ಟು ಈ ಥರ ಚೀಲ ತಟ್ಟೊಳಗೆ ಸುತ್ತಿ ಇಟ್ಟಿದ್ದೆ ರೀ. ಎಷ್ಟು ಮಸ್ತಾಗಿ ಹಣ್ಣಾಗ್ಯಾವ ನೋಡಿರಿ. ಆ್ಯಕ್ಚುಲಿ ಇದೇನೈತಲ್ಲ, ಅದು ನಮ್ಮ ಕಡೆ ಜಮಿ ಹುಲ್ಲು ಅಂತಾರೆ, ಆ ಹುಲ್ಲೊಳಗೆ ಹಣ್ಣು ಹಾಕ್ತಾರೆ, ಇನ್ನೂ ಮಸ್ತ್ ಆಗ್ತಾವೆ ರೀ. ಅಂದರೆ ಅದು ಹೀಟ್ ಜಾಸ್ತಿ ಇರುತ್ತಂತ ನಾವೆಲ್ಲ ಸಣ್ಣವರಿದ್ದಾಗ ಅದೇ ರೀತಿ ಮಾಡ್ತಿದ್ರು. ಜಮಿ ಹುಲ್ಲೊಳಗೆ ಹಣ್ಣು ಹಾಕ್ತಿದ್ರು. ನಾನಿದ್ರೆ ಈ ಥರ ಚೀಲ ತಟ್ಟೊಳಗೆ ಸುತ್ತಿಟ್ಟಿದ್ದೆ. ಎಷ್ಟು ಮಸ್ತಾಗಿ ಹಣ್ಣಾಗ್ಯಾವ ನೋಡಿರಿ. ಈಗಿದ್ರೆ ಅದನ್ನ ಒಂದು 20-30 ನಿಮಿಷ ಆದ್ರೂ ನೀರೊಳಗೆ ಹಾಕಿಡ್ಬೇಕ್ರಿ ನಾವು ಮಾವಿನ ಹಣ್ಣು ಯೂಸ್ ಮಾಡೋಕ್ಕಿಂತ. ಯಾಕಂದರೆ ನಾವು ಹಾಗೆ ಯೂಸ್ ಮಾಡಿದಾಗ ಜಾಸ್ತಿ ಹೀಟ್ ಆಗುತ್ತೆ ನಮ್ಮ ಬಾಡಿಗೆ. ಅದಕ್ಕಾಗಿ ಅಂದರೆ ಹಂಗನೂ ತಿನ್ನಕ್ಕೆ ಹೋಗಬಾರ್ದು. ಯಾವುದೇ ಆಗಲಿ ಮಾವಿನ ಹಣ್ಣು ತಿನ್ನಬೇಕಾದ್ರೆ ಸ್ವಲ್ಪ ನೀರೊಳಗೆ ನೆನೆಸಿಟ್ಟನ್ನು ತಿನ್ಬೇಕ್ರಿ, ಆವಾಗ ಹೀಟ್ ಆಗಂಗಿಲ್ಲ. ಈಗಿದ್ರೆ ನಾನು ನೀರೊಳಗೆ ಹಾಕಿ ಒಂದು 20 ನಿಮಿಷ ಇಟ್ಬಿಟ್ಟು ಈ ಕಡೆ ಒಂದು ಬಟ್ಲಷ್ಟು ಸಕ್ಕರೆ, ಸ್ವಲ್ಪ ಏಲಕ್ಕಿನ ಹಾಕಿ ಮಿಕ್ಸಿಗೆ ಹಾಕಿ ತೊಗೊಂಡಿದ್ದೀನಿ ನೋಡಿರಿ. ಅಂದರೆ ಪುಡಿ ಮಾಡಿ ತೊಗೊಂಡಿದ್ದೀನಿ. ಈಗಿದ್ರೆ ಮಾವಿನ ಹಣ್ಣಿನ ಪಲ್ಪೆಲ್ಲ ತೆಗೆದು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನನಗೆ ಇಷ್ಟ ಆಗದೆ ಇರೋ ಕೆಲಸ ಅಂದರೆ ಈ ಮಾವಿನ ಹಣ್ಣಿನ ಪಲ್ಪೆಲ್ಲ ತೆಗಿಯೋದು ನೋಡಿರಿ. ಏನು ಮಾಡಿದ್ರು ನೀಟಾಗಿ ಬರೋಂಗಿಲ್ಲ, ವೇಸ್ಟ್ ಮಾಡೋಕ್ಕೂ ಮನಸ್ಸಾಗಂಗಿಲ್ಲ. ನಮ್ಮ ಮನೆಯವ್ರು ಬಂದುಬಿಟ್ಟು ಇಷ್ಟ್ಯಾಕೆ ಕಷ್ಟಪಡಕತ್ತಿ, ಪಟ ಹೆಚ್ಚಿಗೆ ಬಿಡು, ತಾನೇ ಬಂದುಬಿಡುತ್ತೆ ಅಂತೇಳಿ ಹೇಳಕತ್ತಿದ್ರು. ಹಂಗಾಗಿ ಇಲ್ಲ, ಇದೇ ಥರ ಬೆಸ್ಟ್ ಹೇಳ್ರಿ, ನಿಮಗೇನು ಗೊತ್ತಾಗುತ್ತಂತೇಳಿ ಈ ಥರ ಎಲ್ಲ ನೀಟಾಗಿ ಮಾವಿನ ಹಣ್ಣಿನ ಪಲ್ಪೆಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕಿದ್ದೀನಿ ನೋಡಿರಿ. ಅಂದರೆ ನಾವು ಎಷ್ಟು ಮಾಡ್ಕೊತೀವಲ್ಲ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಮಾವಿನ ಹಣ್ಣನ್ನು ತೊಗೋಬೇಕಾಗೋದ್ರಿ. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಮೊಸರಿಗೆ 3 ಮಾವಿನ ಹಣ್ಣನ್ನು ಹಾಕಿದ್ದೀನಿ ನೋಡಿರಿ. ಹಾಕಿ ಮಿಕ್ಸಿಗೆ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ರೀ. ನೀರದು ಹಾಕಕ್ಕೆ ಹೋಗಬಾರ್ದು. ಅಂದರೆ ಇದು ಮಹಾರಾಷ್ಟ್ರ ಸ್ಪೆಷಲ್ ರೀ, ಅಮರ್ಖಂಡ್ ಆಗಲಿ ಶ್ರೀಖಂಡ್ ಆಗಲಿ. ಆ್ಯಕ್ಚುಲಿ ಮೊಸರು ಇನ್ನೂ ಗಟ್ಟಿ ಬೇಕಾಗಿತ್ತು, ಲೇಟ್ ಆಗಿಬಿಟ್ಟಿತ್ತು. ಮತ್ತು ನಮ್ಮ ಮನೆಯವ್ರು ನಾಷ್ಟ ಮಾಡ್ದೇ ಹೋಗ್ತಾರಂತ ಹಂಗೆ ರೆಡಿ ಮಾಡಾಕಂತೀನಿ ನೋಡಿರಿ. ನಮ್ಗೆ ಅಡ್ವಾನ್ಸ್ನ ಅಮರ್ಖಂಡ್ ಬೇಕಂದ್ರೆ ರಾತ್ರಿನೇ ಮೊಸರು ಈ ಥರ ನೀರೊಳಗೆ, ಅಂದರೆ ಬಟ್ಟೆ ಒಳಗೆ ಹಾಕಿಬಿಟ್ಟು ಇಟ್ಬಿಡೋದ್ರಿ. ಬೆಳಗ್ಗೆ ಹೊತ್ತಿಗೆ ಅದು ಗಟ್ಟಿ ಮೊಸರು ರೆಡಿ ಆಗುತ್ತೆ, ಆವಾಗ ಯೂಸ್ ಮಾಡೋಕ್ಕೆ ಬೆಸ್ಟ್ ಆಗುತ್ತೆ ನೋಡಿರಿ. ನಾನು ಸ್ವಲ್ಪ ಇಲ್ಲಿ ಅಳಸನೆ ಇತ್ತು, ಹಂಗೆ ಯೂಸ್ ಮಾಡಾಕತ್ತಿದ್ದು. ನೀವು ಮಾಡಬೇಕಾದ್ರೆ ರಾತ್ರಿನೇ ಅದನ್ನ ಮೊಸರನ್ನ ಈ ಥರ ಅರ್ಬಿ ಒಳಗೆ ಹಾಕಿಟ್ಬಿಟ್ಟು, ಅಂದರೆ ಫ್ರಿಜ್ ಒಳಗೆ ಇಟ್ಬಿಡೋದ್ರಿ, ಚಾಣಿ ಒಳಗೆ ಹಾಕಿಬಿಟ್ಟು ಬೆಳಗ್ಗೆ ಯೂಸ್ ಮಾಡೋಕ್ಕೆ ಆಗುತ್ತೆ ನೋಡಿರಿ. ಹುಳಿ ಮೊಸರನ್ನ ತೊಗೋಬಾರ್ದು, ಫುಲ್ ಸ್ವಲ್ಪ ಸ್ವೀಟಾಗಿನೇ ಇರ್ಬೇಕು ಮೊಸರು, ಅಂದರೆ ಹುಳಿ ಆಗಿರಬಾರ್ದು. ಈಗಿದ್ರೆ ಅದನ್ನ ಮಾವಿನ ಪಲ್ಪ್ ಏನು ತೆಗೆದು ಪೇಸ್ಟ್ ಮಾಡಿ ಇಟ್ಟಿದ್ದೆ ಅದಕ್ಕನ್ನು ಮೊಸರನ್ನು ಹಾಕಿ ಮತ್ತು ಸಕ್ಕರೆ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ, ಯಾವುದೇ ಗಂಟಿಲ್ಲಾರ್ದಂಗೆ. ಆವಾಗ ಈ ರೀತಿ ರೆಡಿ ಆಗುತ್ತೆ ನೋಡಿರಿ. ಬೇಕಂದ್ರೆ ಸ್ವಲ್ಪ ಬಾದಾಮಿ ಅಥವಾ ಗೋಡಂಬಿನ ಪೀಸ್ ಮಾಡಿಬಿಟ್ಟು ಹಾಕ್ಬೋದು, ಅಂದ್ರೆ ಚಾಪ್ ಮಾಡಿಬಿಟ್ಟು ಹಾಕ್ಬೋದು, ಟೇಸ್ಟ್ ಚಲೋ ಇರುತ್ತೆ. ಬೇಕಂದರೆ ಇದಕ್ಕೆ ಕೇಸರಿನೂ ಹಾಕೋರು ಹಾಕ್ತಾರೋ, ನಾನೇನು ಹಾಕಿಲ್ಲ ರೀ. ಸ್ವಲ್ಪ ಬಾದಾಮಿನ ಚಾಪ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ದು ನೋಡಿರಿ. ನೋಡೋಕ್ಕೂ ಮಸ್ತ್ ಕಾಣಕ್ಕಂತಿತ್ತಲ್ರಿ. ಈಗಿದ್ರೆ ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಬೆಟ್ಗೇರಿ ಚಟ್ನಿ ಮಾಡೋದಂತ ರೆಡಿ ಮಾಡಾಕಂತೀನಿ ನೋಡಿರಿ. ಎಲ್ಲ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ರುಬ್ಬನಂತ ಅಂದ ಕೂಡಲೇ ಕರೆಂಟನ್ನು ಹೋಗ್ಬಿಟ್ಟು ನಮ್ಮ ಮನೆಯವರು ಇಲ್ಲ ಲೇಟ್ ಆಗುತ್ತೆ, ಬೇಡ ನಂಗೆ ನಾಷ್ಟನೇ ಅಂತ ಅನ್ನಕತ್ತಿದ್ರು. ಅದಕ್ಕಾಗಿ ನೀವು ಬರೀ ಅಮರ್ಖಂಡ್ ಹಚ್ಕೊಂಡ್ಬಿಟ್ಟು ಪುರಿ ನಾಷ್ಟ ಮಾಡಿರಿ ಅಂತೇಳಿ ನಾನು ಪುರಿ ಮಾಡಿ ಕೊಡಾಕಂತೀನಿ ನೋಡಿರಿ. ಅದೇನು ನಾವು ಮೊಸರು ಸೋದಿಸ್ಬಿಟ್ಟು ಇಟ್ಟಿರ್ತೀವಲ್ರಿ ನೀರು, ಆ ನೀರನ್ನು ವೇಸ್ಟ್ ಮಾಡೋಕೆ ಹೋಗಬಾರ್ದು. ಇದು ಈ ಥರ ಚಟ್ನಿ ಆದರೂ ಮಾಡ್ಬೋದು. ನಾವು ಬೆಟ್ಗೇರಿ ಚಟ್ನಿ ಅಂತೀವಲ್ರಿ, ಮೊಸರು ಹಾಕಿಬಿಟ್ಟು ಮಾಡ್ತೀವಲ್ಲ, ಸ್ವಲ್ಪ ಮೊಸರು ಈ ಥರ ಅದು ನೀರೇನು ಸೋದಿಸಿಟ್ಟಿರ್ತೀವಲ್ಲ ಆ ನೀರು ಹಾಕಿಬಿಟ್ಟು ರುಬ್ಕೊಂಡು ಚಟ್ನಿ ಮಾಡೋದ್ರಿ. ನಾನು ಅದೇ ರೀತಿ ಮಾಡೋದು. ಇಲ್ಲಾಂದರೆ ಚಪಾತಿ ಹಿಟ್ಟಿಗೆ ಅಥವಾ ಪೂರಿ ಹಿಟ್ಟಿಗೆ ಹಾಕಿಬಿಟ್ಟು ಕಲಸಿ ಚಪಾತಿ ಪೂರಿ ಆದ್ರೂ ಮಾಡ್ಬೋದು. ಅಂದರೆ ಇನ್ನಷ್ಟು ಬೆಸ್ಟ್ ಆಗ್ತಾವ್ರಿ, ಚಪಾತಿ ಆಗಲಿ ಪೂರಿ ಆಗಲಿ. ಈಗ ನಮ್ಮ ಮನೆಯವ್ರಿಗೆ ರೆಡಿ ಮಾಡಿ ಫಸ್ಟಿಗೆ ಅವ್ರಿಗೆ ಕೊಟ್ಬಿಟ್ಟು, ಇನ್ನೂ ಕರೆಂಟ್ ಬಂದಿತ್ತಿಲ್ಲ ರೀ, ಅಂದರೆ ಚಟ್ನಿ ಮಾಡಬೇಕಿತ್ತಿಲ್ಲ, ಅದು ರುಬ್ಬೇಕಿತ್ತು. ಅದಕ್ಕಾಗಿ ಫಸ್ಟಿಗೆ ಗೋಧಿನ ಸ್ವಲ್ಪ ತೂರ್ಬಿಟ್ಟು ಬಿಸಿಲಿಗೆ ಹಾಕಿಟ್ರೆ ಇತ್ತು. ಶಾವ್ಗೆ ಮಾಡ್ಸ್ಕೊಂಬರ್ಬೇಕಾಗಿತ್ತು ರೀ, ಶಾವ್ಗಿನೂ ಖಾಲಿ ಆಗ್ಯಾವ. ಹಾಗಾಗಿ
ಈಗಿದ್ರೆ ಶಾವ್ಗೆ ಮಾಡ್ಸ್ಕೊಂಡು ಬರೋಣ ಅಂತೇಳಿ ಗೋಧಿ ಈ ಥರ ತೂರ್ ಬಿಟ್ರಾಯ್ತು, ಡಸ್ಟೆಲ್ಲ ಹೋಗೋದ್ರೆ ಮತ್ತು ಬಿಸಿಲಿಗೆ ಹಾಕಿಬಿಟ್ಟು ಮತ್ತು ಚಾಣಸಿ ಕೇರಿ ಅದನ್ನ ಸ್ವಚ್ಛ ಮಾಡಿಬಿಟ್ಟು ಹಿಟ್ಟು ಮಾಡಿಸ್ಕೊಂಬರ್ಬೇಕಾಗುತ್ತೆ. ಹಾಗಾಗಿ ಒಂದು 39 ಕೆ ಜಿ ಇದ್ದು ಅಷ್ಟೆಲ್ಲ ಗೋಧಿ ನಾನು ತೂರು ಕೊಟ್ಟೆ ರೀ. ಮನು ಇದ್ರೆ ಬಿಸಿಲಿಗೆ ಹಾಕಿ ಬಂದ. ತನು ಬರಾಟಿಗೆ ಪುರಿ ಮಾಡಾಕತ್ತಿದ್ಲು. ಮಮ್ಮಿ ನಾಷ್ಟ ಮಾಡಿರಿ, ನೀವು ನಾಷ್ಟ ಮಾಡಿಬಿಟ್ಟು ನನಗೆ ಪುರಿ ಮಾಡಿ ಕೊಡಾಕತ್ರಿ ಅಂತ ಅನ್ನಕತ್ತಿದ್ಲು. ಆಯ್ತಳಮ್ಮ ಅಂತ ನಾನು ಪ್ಲೇಟ್ ರೆಡಿ ಮಾಡಿ ನಾಷ್ಟ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯೊಳಗೆ ಪುರಿ ಸ್ವಲ್ಪ ಬಿಸಿ ಬಿಸಿದು ಕ್ರಿಸ್ಪಿ ಆಗಿದ್ರೇ ಇಷ್ಟಪಡ್ತಾರೆ. ಹಾಗಾಗಿ ನೀವು ಫಸ್ಟ್ ನಾಷ್ಟ ಮಾಡಿಬಿಟ್ಟು ಆಮೇಲೆ ನನಗೆ ಮಾಡಿಕೊಡ್ರಿ ಮಮ್ಮಿ ಅಂತ ಅಂದ್ಕೊಳ್ಳಿ ನಾನು ನಾಷ್ಟ ಮಾಡಾಕಂತೀನಿ ನೋಡ್ರಿ. ಅಮರ್ಕಂಡ್ ಮತ್ತು ಬೆಟ್ಗೇರಿ ಚಟ್ನಿ ಸಖತ್ತಾಗಿ ಆಗಿತ್ತು. ಆ್ಯಕ್ಚುಲಿ ಜಾಸ್ತಿ ಸ್ವೀಟ್ ತಿನ್ನಬಾರ್ದಂತ ಅಂದ್ಕೊತೀನಿ. ಸ್ವೀಟ್ ತಿನ್ನೋದು ಬಿಟ್ಟಷ್ಟೇ ಬೆಸ್ಟ್ ರೀ. ಸ್ಕಿನ್ ಆಗಲಿ ಮತ್ತು ನಮ್ಮ ಹೆಲ್ತ್ ಆಗಲಿ ಚಲೋ ಇರುತ್ತೆ. ಆದರೆ ಮನ್ಸು ಬಾಯಿ ಕೇಳಬೇಕಲ್ರಿ, ಇಷ್ಟ ಆಗುತ್ತೆ, ಹಾಗಾಗಿ ತಿಂದುಬಿಡ್ತೀವಿ. ಈಗಿದ್ರೆ ನಾಷ್ಟ ಮಾಡಿಬಿಟ್ಟು ಕಾಯಿಪಲ್ಯಕ್ಕೆ ಹೊಂಟಿದ್ದೀನಿ ನೋಡಿರಿ. ಟೈಮ್ ಇವತ್ತು 10:30 ಆಗೈತಿ. ಲೇಟಾಗಿನೇ ಕಾಯಿಪಲ್ಯಕ್ಕೆ ಹೊಂಟಿದ್ದು. ಅಂದರೆ ನಮ್ಮ ಮನೆಯವರು ಕೆಲಸಕ್ಕಂತೆ ಹೋಗಿದ್ರೆ ಗಾಡಿ ಬಿಟ್ಟು ಹೋಗಿದ್ರು, ಮನು ಕರ್ಕೊಂಡು ಕಾಯಿಪಲ್ಯ ತೊಗೊಂಡು ಬಾ ಅಂತ. ಹಾಗಾಗಿ ಮನನ ಜೊತೆ ಇವತ್ತು ಕಾಯಿಪಲ್ಯಕ್ಕೆ ಹೊಂಟಿದ್ದೀನಿ ನೋಡಿರಿ. ನನ್ನ ಮಗ ಅಂತೂ ಯಾವುದ್ರ ಬಗ್ಗೆನೂ ಲಕ್ಷ್ಯ ಇರಲ್ಲ. ಅವ್ನಿಗೆ ಕರ್ಕೊಂಡು ಹೋಗ್ಬಿಟ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ ರೀ. ಲಕ್ಷ್ಯ ಕೊಡಂಗೆ ಇಲ್ಲ ರೀ. ಏನು ತೊಗೊತಾರೋ ಏನು ಬಿಡ್ತಾರೋ ಏನೂ ವಿಚಾರ ಮಾಡೋಂಗಿಲ್ಲ. ಬರೀ ಲಾಸ್ ಮಾಡ್ಕೋದಾಯ್ತು. ಇಸ್ಕೋಬೇಕು ನೆನ್ಪಿವ ಇಲ್ಲಿ ಬಂದು ನೀ ಮೊಬೈಲ್ ಇಟ್ಕೊಂಡಿದ್ದೀ ಅಲ್ಲಿ ಅವ್ನು ಪೆಟ್ರೋಲ್ ಪಂಪ್ನ ರೊಕ್ಕ ತೊಗೊಳಕ್ಕೆ ಅವನ 50 ರೂಪಾಯಿ ಮುಟ್ಕೊಂಡು. ಯಾವ ಮುಡ್ಕೊಂಡೆ? ಪೆಟ್ರೋಲ್ ಪಂಪ್ನಾಗ ATM ರೊಕ್ಕ ಇದ್ದಿತ್ತಿಲ್ಲ ಅಲ್ಲಿ. ತನಗಿದ್ರೆ ಮೊಬೈಲ್ ಬಿಟ್ಟು ಹೋಗ್ಬೇಕ್ರಿ. ಅಲ್ಲಿ ATMದ ರೊಕ್ಕ ಇಲ್ಲ ಅಂತೇಳಿ ಪೆಟ್ರೋಲ್ ಪಂಪ್ನಾಗ ರೊಕ್ಕ ತಗೊಳಕ್ಕೆ ಹೋದ್ರೆ ಅವರು 50 ರೂಪಾಯಿ ಚಾರ್ಜ್ ಮಾಡಿದ್ರು. ನಮ್ಮ ರೊಕ್ಕ ನಾವೇ ತಗೊಳಕ್ಕೆ ಎರಡು ಕಡೆ ನೋಡಿದ್ವಿ. ATMದಾಗ ರೊಕ್ಕನೇ ಇದ್ದಿತ್ತಿಲ್ಲ ರೀ. ಹಾಗಾಗಿ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ರೊಕ್ಕ ಕೇಳೋದು ಕೂಡಲೇ ಅವರು 50 ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ರೊಕ್ಕ ತೆಗೆದು ಕೊಟ್ಟರು. ಮತ್ತು ಏನು ಮಾಡೋದ್ರಿ, ಅನಿವಾರ್ಯಕ್ಕೆ ತೊಗೊಳ್ಳೇಬೇಕಾಗುತ್ತೆ. ಅಂದ್ರೆ ನಾವು ಹೆಣ್ಮಕ್ಳು ಮೈಂಡ್ಸೆಟ್ ಹೆಂಗೆ ಗೊತ್ತೇನ್ರಿ, 50 ರೂಪಾಯಿನೂ ಹೋಗ್ಬಿಟ್ರೆ 50 ರೂಪಾಯಿನೂ ಹೋಯ್ತಲ್ಲ ಅಂತ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆದರೆ ಮಕ್ಳಿಗೆ ಮಾತ್ರ ಅದು ಇಷ್ಟ ಆಗಂಗಿಲ್ಲ. ಹೋಲ್ ಬಿಡವ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದರೆ ನಮ್ಮ ಕಷ್ಟ ನಮ್ಗೆ ಗೊತ್ತಲ್ರಿ. ಎಲ್ಲರೂ ಹೆಣ್ಮಕ್ಳು ಅಷ್ಟೇ ಅನ್ಸುತ್ತೆ. ನಾನೇನು ಹಂಗೆ ಗೊತ್ತಿಲ್ಲ. ಆದರೆ ಸ್ವಲ್ಪ ಎಲ್ಲಾದ್ರೂ ವೇಸ್ಟ್ ಆಗಿಬಿಟ್ರೆ ಭಾಳ ಟೆನ್ಷನ್ ಮಾಡ್ಕೋತಾ ಇರ್ತೀನಿ. ನಮ್ಮ ಮನೆಯವ್ರು ಆಯಿತು ಮತ್ತು ಮನು ಆಯಿತು ಬೈತಾ ಇರ್ತಾರೆ. ಈಗಿದ್ರೆ ಪೆಟ್ರೋಲ್ ಪಂಪ್ನಾಗೂ ಅಷ್ಟು ಹೋಯ್ತು. ಮತ್ತು ಪಾಲಕ್ ತೊಗೋಬೇಕಂತೇಳಿ ಅಮೌಂಟ್ ಅಂದ್ರೆ 100 ರೂಪಾಯಿ ಕೊಟ್ಟಿದ್ದೀನಿ. ಅವರು 30 ರೂಪಾಯಿ ವಾಪಸ್ ಅಷ್ಟೇ ಕೊಟ್ಟರೆ, ಇನ್ನೂ 50 ರೂಪಾಯಿ ಕೊಡಬೇಕಿತ್ತು. ನಾನು ಏನೋ ವಿಚಾರ ಮಾಡ್ಕೊತ ಮತ್ತು ಹಂಗೆ ಹೋಗ್ಬಿಟ್ಟಿದ್ದೀನಿ ವಾಪಸ್ ಬರೋಕ್ಕೆ. ಅವರು ಇದ್ದಿತ್ತಿಲ್ಲ. ಅಲ್ಲಿ ಒಂದು 50 ರೂಪಾಯಿ ವೇಸ್ಟ್ ಆಯಿತು. ಒಟ್ಟಿನಲ್ಲಿ ಇವತ್ತು ಕಾಯಿಪಲ್ಯ ತರಕ್ಕೆ ಹೋಗ್ಬಿಟ್ಟು 100 ರೂಪಾಯಿ ವೇಸ್ಟ್ ಆಯ್ತು ನೋಡಿರಿ. ಅವಾಗೆಲ್ಲ ಫಸ್ಟ್ 2008 ಅದು 100-150 ರೂಪಾಯಿಗೆಲ್ಲ ಕಾಯಿಪಲ್ಯನೇ ಬಂದುಬಿಡ್ತಿತ್ತು. ಇವಾಗ ವೇಸ್ಟ್ ಆಯ್ತು ನೋಡಿರಿ ಅಂತ ಒಂದೊಂದ್ಸಲ ಅನಿಸ್ತಿರ್ತೈತಿ. ಹೋಲ್ ಬಿಡು ನಮ್ದಲ್ಲ ಅಂತ ಒಂದೊಂದ್ಸಲ ಅನಿಸುತ್ತೆ. ಈಗ ಫೈನಲಿ ಬಂದು ಮೆಣಸಿನ್ಕಾಯಿ ಎಲ್ಲ ತೊಳೆದು ಹಾಕಿಬಿಟ್ಟು ಮತ್ತು ಪಾಲಕ್ ಕೊತ್ತಂಬರಿ ಸೊಪ್ಪು ಎಲ್ಲ ಸೋಸಿ ತೊಳೆದು ಇಟ್ಟೆ ನೋಡಿರಿ. ಹಾಗೆ ಕೆಲವೊಂದು ಸಲ ವೇಸ್ಟ್ ಆಗ್ತಿರ್ತೈತಿ, ಏನೂ ಮಾಡೋಕ್ಕಾಗಂಗಿಲ್ಲ. ಆವಾಗ ಜಸ್ಟ್ ಒಂದು ಸ್ವಲ್ಪ ಬೇಜಾರಂತ ಅನಿಸುತ್ತೆ, ಮತ್ತು ನೆನಪಾರುತ್ತೆ ಅಷ್ಟೇ ರೀ. ಈಗಿದ್ರೆ ಫೈನಲಿ ಊಟಕ್ಕೆ ರೆಡಿ ಮಾಡಾಕಂತೀನಿ ನೋಡಿರಿ. ತನು ಇದ್ರೆ ರೈಸ್ ಮಾಡಿದ್ಲ, ಪುರಿ ಹಿಟ್ಟಿತ್ತು, ಮತ್ತದಷ್ಟು ಪುರಿ ಮಾಡಿ ಫ್ರೈ ಮಾಡಿ ಕೊಟ್ರೆ ಆಯಿತು. ಅಂದ್ರೆ ಊಟ ಮಾಡ್ರೆ ಆಯಿತು. ಟೈಮ್ 2:30 ಆಗಿತ್ತು ರೀ. ಹಸಿನೂ ಆಗ್ಬಿಟ್ಟಿತ್ತ ಎಲ್ಲರಿಗೆ. ಇನ್ನು ಪಟ್ ಅಂತೇಳಿ ಪುರಿ ಫ್ರೈ ಮಾಡಿಬಿಟ್ಟು ರೈಸ್ ಮತ್ತು ಅಮರ್ಕಂಡು ಊಟ ಮಾಡೋದಷ್ಟೇ ರೀ. ಜಾಸ್ತಿ ಕೆಲಸ ಇದ್ಬಿಟ್ರೆ ಸರಿಯಾಗಿ ಅಡುಗೆನೂ ಮಾಡೋಕ್ಕಾಗಂಗಿಲ್ಲ ನೋಡಿರಿ. ನಾನು ಒಂದು 3-4 ದಿವಸ ಆಯಿತು ಸರಿಯಾಗಿ ಅಡುಗೆನೇ ಮಾಡಲಾಗಿದ್ದೀನಿ. ಅಂದರೆ ರೈಸು ಚಪಾತಿನೂ ಒಂದು ಐಟಮ್ಸ್ ಮಾಡಿಬಿಟ್ಟು ಊಟ ಮಾಡಿಬಿಡೋದಾಗುತ್ತೆ. ಈಗಿದ್ರೆ ರೆಡಿ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ಬೆಳಗ್ಗೆ ಮಾಡಿದ್ದು ಅಮರ್ಕಂಡ್ ಅಷ್ಟೇ ರೀ. ಮಧ್ಯಾಹ್ನದಾಗ ಏನು ಜಾಸ್ತಿ ಏನೂ ಮಾಡಲಿಲ್ಲ, ಬರೀ ರೈಸ್ ಅಷ್ಟೇ ಮಾಡಿದ್ಲು ತನು. ಇನ್ನು 3 ಮಂದಿ, ತನು ಮನು ನಾನು 3 ಮಂದಿ ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತು ಕೊರಿಯರ್ ಮಾಡಬೇಕಿತ್ತು ರೀ. ಹಿಂಡಿ ಮತ್ತು ಮಸಾಲೆ ಖಾರ. ಆಲ್ಮೋಸ್ಟ್ ಹಿಂಡಿನೂ ಖಾಲಿ ಆಗೈತಿ. ಹಪ್ಪಳ ಅಷ್ಟೇ ಇನ್ನೂ ಮಾಡಬೇಕಾಗೈತಿ ರೀ. ಯಾಕಂದರೆ ಸಂಡ್ಗೆ ಹಪ್ಪಳ ಏನೈತಿಲ್ಲ 10 kg ಅಷ್ಟೇ ಆರ್ಡ್ರ್ ಬಂದೈತಿ. ಆದರೆ ನಾನಿದ್ರೆ 1 kg 2 kg ಆ ಥರ ಮಾಡಿಬಿಟ್ರೆ 10 kg ಗಟ್ಟಲೆ ಯಾವಾಗ ಮಾಡೋದಪ್ಪ ಅಂಥೇಳಿ ಅನ್ಸಾಕತ್ತೈತಿ. ನೋಡಂದ್ರೆ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ. ನನಗೂ ಜಾಸ್ತಿ ಮಾಡೋಕೆ ಆಗಂಗಿಲ್ಲ ರೀ. ಶಾವ್ಗೆನೂ ಅಷ್ಟೇ ಮಾಡಿಸ್ಬೇಕಾಗೈತಿ. ಅದನ್ನ ಪ್ಯಾಕ್ ಎಲ್ಲ ಮಾಡಿಬಿಟ್ಟು ಶಾವ್ಗೆ ಮತ್ತು ಇನ್ನು ಮಳೆ ಸ್ಟಾರ್ಟ್ ಆಯ್ತಂದ್ರೆ ಮಾಡೋಂಗಿಲ್ಲ ರೀ. ಹಾಗಾಗಿ ಒಂದು 30 kg ಅಷ್ಟು ಮಾಡಿಸಿಡೋಣ ಅಂತೇಳಿ. ಅಂದರೆ ಮತ್ತು ಬೇಕಂದ್ರೂ ನಮ್ಗೆ ಮಳೆಗಾಲದಾಗ ಶಾವ್ಗೆನೂ ಸಿಗಂಗಿಲ್ಲ, ಹಪ್ಪಳ ಸಂಡ್ಗೆನೂ ಸಿಗಂಗಿಲ್ಲ ರೀ. ಇಷ್ಟು ದಿವಸನೇ ಅದು ಸ್ಟಾರ್ಟ್ ಮಾಡಬೇಕಿತ್ತು. ನಾನಿದ್ರೆ ಬೇಸ್ಗೆ ಮುಗಿಯಾಕೆ ಬಂದಾಗ ಈ ಥರ ಕೆಲಸನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಸ್ವಲ್ಪ ರೆಡಿ ಮಾಡೋದು ಕಷ್ಟನೇ ಆಗುತ್ತೆ ರೀ. ಇನ್ನು ಮುಂದಿನ ಬೇಸ್ಗೆಗೆ ನೋಡಿರಿ ಶಾವ್ಗೆ ಆಗಲಿ ಮತ್ತು ಹಪ್ಪಳ ಸಂಡ್ಗೆ ಆಗಲಿ
ಮುಂದಿನ ಸಲ ಏನೈತಲ್ಲ ಆಲ್ರೆಡಿ ರೆಡಿ ಆಗಿಬಿಟ್ಟು ಮಾಡೋದು ಅದೊಂಥರ ಬೇರೆ ರೀ. ಸಡನ್ನಾಗಿ ಮಾಡೋದು ಎಲ್ಲ ಕೆಲಸ ಅಂದ್ರೆ ಸ್ವಲ್ಪ ಜಾಸ್ತಿ ಹೆವಿ ಅಂತ ಅನ್ಸುತ್ತೆ ರೀ. ನನಗೆ ಆ ಥರ ಅನಿಸುತ್ತೆ. ಅಂದರೆ ಬ್ಯಾಸ್ಗೆ ಮುಗ್ಯಾಕೆ ಬಂದೈತಿ ಇನ್ನೆಲ್ಲ ಇಷ್ಟೆಲ್ಲ ಕೆಲಸ ಯಾವಾಗ ಮಾಡೋದಪ್ಪ ಅಂತ ಅನಿಸ್ತಿರ್ತೈತಲ್ಲ. ಹಾಗಾಗಿ ಅದಕ್ಕಂತೇಳಿ ಶಾವ್ಗೆ ಅಷ್ಟು ಮಾಡಿಸಿಟ್ಬಿಟ್ರೆ ಆಯ್ತು. ಇವಿಷ್ಟು ಖಾಲಿ ಆಗಿಬಿಟ್ರೆ ಮತ್ತೆ ಬೇಕಂದ್ರೂ ಶಾವ್ಗೆ ಸಿಗಂಗಿಲ್ಲ ರೀ. ಅದ್ರಾಗ ನಮಗೂ ಒಂದು 10-15 ಕೆ ಜಿ ಬೇಕಾಗುತ್ತೆ. ಒಂದು 15 ಕೆ ಜಿ ಅಷ್ಟೇ ಕೊಡೋದಂತ ಅಂದ್ಕೊಂಡಿದ್ದೀನಿ ರೀ. ಈಗಿದ್ರೆ ಗೋಧಿ ಎಲ್ಲ ಹಸನು ಮಾಡಿ ಕೈಕಾಲು ಮುಖ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ತಲೆ ಸುದಕ್ಕೆ ಹಿಕ್ಕೊಂಡಿಲ್ಲ ರೀ. ಯಾಕಂದರೆ ಟೈಮ್ನೇ ಸಿಕ್ಕಿಲ್ಲ. ಮನು ಇದ್ರೆ ಬೈಯಾಕತ್ತಿದ್ದ, ತಲೆರೆ ಹಿಕ್ಕೊಬೇಕಿಲ್ಲ ಮಮ್ಮಿ ಎಲ್ಲ ಹೆಂಗಾಗೈತೆ ತಲೆ ಅಂತೇಳಿ ಅನ್ನಕತ್ತಿದ್ದ. ಇರ್ಲಿ ಬಿಡಪ್ಪ ಈಗ ಹೋಗಿ ಬರೋಣ ಮತ್ತೆ ಬಂದ ಕೂಡಲೇ ನೋಡೋಣ ಅಂತ. ಈಗಿದ್ರೆ ಟೈಮ್ 6:30 7 ಗಂಟೆ ಆಗೈತೆ ರೀ. ಬೀಸ್ಕೊಂಬಂದುಬಿಟ್ರೆ ಮತ್ತೆ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ. ಮತ್ತೆ ಮಳೆ ಗಾಳಿ ಬಿಟ್ಬಿಟ್ರೆ ಬೀಸಾಕೂ ಆಗಂಗಿಲ್ಲ. ಆದರೆ ಬೀಸಾಕೆ ಹೋದಾಗ ನೋಡ್ತೀನಿ ಸಿಕ್ಕಾಪಟ್ಟೆ ಬೀಸು ಅದಾವ ರೀ. ಯಾಕಂದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು ಅಂತ ಅಲ್ಲಿ, ಹಾಗಾಗಿ ಜಾಸ್ತಿ ಇದ್ದು ಮನೆಗೆ ಬರೋಟ್ಟಿಗೆ ಟೈಮ್ 10 ಗಂಟೆ ಆಗಿತ್ತು ರೀ. ಗೋಧಿ ಹಿಟ್ಟನು ಖಾಲಿ ಆಗಿತ್ತು. ಹಂಗಾಗಿ ನಮ್ಮ ಮನೆಯವ್ರಿಗೆ ಹಸಿವಾಗಿತ್ತಂತ ನನ್ನ ಮಗಳಿದ್ರೆ ರೊಟ್ಟಿ ಮಾಡಿ ಕೊಡಾಕಂತ ನೋಡ್ರಿ. ಅಂದರೆ 4 ರೊಟ್ಟಿ ಹಿಟ್ಟನ್ನು ಕಲಿಸ್ಯಾಳು. ಅವ್ರ ಪಪ್ಪಾಗಂತಾರೆ ನಮಗೂ ಬೇಕಲ್ಲಮ್ಮ ಅಂತ ನಾನು ಕೇಳ್ತಾ ಇದ್ರೆ ಚಪಾತಿ ಮಾಡಿಕೊಡ್ತೀನಿ ರೀ ಮಮ್ಮಿ ಅಂತ ಹೇಳಾಕತ್ತಿದ್ಲು. ಅಂದರೆ ಮನೆಗೆ ಬಂದ ತಕ್ಷಣ ಯಾರಾದರೂ ಊಟಕ್ಕೆ ಮಾಡಿಕೊಟ್ರೆ ನಮಗಂತೂ ಹೆಣ್ಮಕ್ಳಿಗೆ ಜಾಸ್ತಿ ಖುಷಿ ಆಗುತ್ತಲ್ರಿ. ಅದು ಹೆಂಗೆ ಮಾಡ್ಯಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಂದರೆ ದಪ್ಪ ಐತೋ ಸಣ್ಣ ಐತೋ ರೊಟ್ಟಿ ಆ ಥರ ಇಂಪಾರ್ಟೆಂಟ್ ಅಂತ ಅನ್ಸಂಗಿಲ್ಲ. ಒಟ್ಟಿನಲ್ಲಿ ಊಟಕ್ಕೆ ಹಸಿವಾದಾಗ ಬೇಕಂತ ಅನ್ಸುತ್ತಲ್ರಿ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿತ್ತು. ಆದರೆ ತನು ರೊಟ್ಟಿ ಮಾಡಿ ಕೊಡ್ತೀನಿ ರೀ ಮಮ್ಮಿ 5 ನಿಮಿಷ ನಿಂದ್ರಂತ ಹೇಳಾಕತ್ತಿದ್ಲು. ಆಯ್ತು ಹೇಳಮ್ಮ ಅಂತ. ಅಷ್ಟು ಟೈಮ್ ತನು ರೊಟ್ಟಿ ಮಾಡಿದ್ರಿ. ಇವಾಗ ಹಿಟ್ಟು ಕಲಿಸ್ಕೊಂಡು ಒಂದು 4-5 ರೊಟ್ಟಿ ಮಾಡಿದ್ಲು. ಫುಲ್ ಖುಷಿ ಆಗ್ಬಿಟ್ಟಿತ್ತು. ಇನ್ಮೇಲೆ ನೀನೇ ರೊಟ್ಟಿ ಮಾಡಿ ಕೊಡ್ಬೇಕು ನೋಡಮ್ಮ ಅಂತ ಹೇಳಾಕತ್ತಿದ್ದೆ ರೀ. ಆಕೆ ತನು ಮಾಡೋಕೆ ಎಲ್ಲ. ಆದ್ರೆ ಅವ್ರ ಪಪ್ಪ ಹಸಿವಾಗೈತೆ ಅಂತ ಅಂದ ಕೂಡಲೇ ಅಂದ್ರೆ ಅವ್ರು ಹಸಿವಾಗೈತೆ ಅಂತ ಕೇಳಿಲ್ಲ. ಆದರೆ ಸೌತೆಕಾಯಿ ಅದು ತಿನ್ನಾಕತ್ತಿದ್ರಂತ. ಅದಕ್ಕಾಗಿ ರೊಟ್ಟಿ ಮಾಡಿ ಕೊಟ್ಟಿದ್ಲು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀರಿ. ಬಾಯ್ ರೀ. ಟೇಕ್ ಕೇರ್.